ಫ್ರೆಂಡ್ಸ್, ಇದು SRP ಪೇಂಟರನ್ನು ಮೈ ಚಾನಲ್. SRP ಪೇಂಟರನ್ನು ಮೈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದು ಹಾಸನ ಹತ್ರ ಉದ್ದೂರು ಕೊಪ್ಪಲು ಲೊಕೇಶನ್ನು. ಹಾಸನ ಹತ್ರ ಉದ್ದೂರು ಕೊಪ್ಪಲು, ಬೇಲೂರಿಂದ 35 ಕಿಲೋಮೀಟ್ರ್ ಆಗುತ್ತೆ. ಬೇಲೂರು ಟು ಉದ್ದೂರು ಕೊಪ್ಪಲ್ 35 ಕಿಲೋಮೀಟರ್. ಇದು ಆಲ್ರೆಡಿ ಕೆಲಸ ಫುಲ್ಲು ಕಂಪ್ಲೀಟ್ ಆಗಿದೆ. ತೋರಿಸ್ತೀನಿ ಮಾಡಿರೋ ಕೆಲಸಗಳೆಲ್ಲ. ಇದು ಅಪೋಲೋ ಪೈಂಟ್ಸ್ ಹೊಡೆದಿರೋದು. ಅಪೋಲೋ ಪೈಂಟ್ಸಲ್ಲಿ 10 years ಡ್ಯಾಮ್ ಬ್ಲಾಕ್ ಪಿ ಯು ಹೊಡೆದಿರೋದು. ನೋಡಿ ಏನು ಶೈನಿಂಗ್ ಇದೆ ಅಂದರೆ ಹಂಗೆ ಕಳೆದೋಗ್ಬಿಡ್ಬೇಕು, ಹಂಗೆ ಕಳೆದೋಗ್ಬಿಡ್ತಾರೆ, ಹಂಗೆ ಅಷ್ಟು ಶೈನಿಂಗ್ ಇದೆ ಪೈಂಟು. ಕಾಂಬಿನೇಷನ್ನು ಲೈಟ್ ಗ್ರೇ ಆ್ಯಂಡ್ ಮ್ಯಾಂಗೋ ವಿತ್ ಗ್ರೇ ಕಲರ್. ಲೈಟ್ ಗ್ರೇ, ಮ್ಯಾಂಗೋ, ಡಾರ್ಕ್ ಗ್ರೇ ಮಾಡಿದ್ದೀವಿ. ಹಿಂಗೆ ಹೋಗ್ಬಿಡೋಣ, ಹಿಂಗೆ ಸುತ್ತ. ಆಮೇಲೆ ಲೈಟ್ ಇದೊಂಥರ ವುಡ್ ಕಲರ್ ಬರುತ್ತೆ, ಲೈಟಾಗೆ ಸೂಪರಾಗಿದೆ. ಮಾತ್ರ ನೋಡಿ ಫಿನಿಶಿಂಗ್ ಎಲ್ಲ ಯಾವ ಥರ ಕೊಟ್ಟಿದ್ದೀವಿ. ಇದು ಫಿನಿಶಿಂಗ್ ಅಂದರೆ ಫಿನಿಶಿಂಗ್ ಎಲ್ಲ ಕಳೆದೋಗ್ಬಿಡ್ಬೇಕಂಗೆ ಶೈನಿಂಗ್ ನೋಡಿ. ರಬ್ಬರ್ ಕೋಟಿಂಗ್ ಇದು. 200% ಎಲಿಗೇಷನ್, 200% ಎಲಿಗೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ ಆ್ಯಂಡ್ ಫ್ಲೆಕ್ಸೋ ಆ್ಯಂಡ್ 200% ಎಲಿಗೇಷನ್. ಆ್ಯಂಡ್ ಇದು ಬ್ಯಾಕ್ ಸೈಡ್ ಹೊಡೆದಿರೋದು. ಬ್ಯಾಕ್ ಸೈಡ್ ಹೊಡೆದಿದ್ವಿ, ಸಾಕಾಗ ಬಂದೈತೆ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಲೈಟ್ ಗ್ರೇ ಏನು ಸಖತ್ತಾಗಿ ಕಾಣ್ತೈತೆ ಗೊತ್ತಾ. ಈ ಕಡೆ ಗ್ರೇನೂ ಅಲ್ಲ, ಈ ಕಡೆ ವೈಟು ಅಲ್ಲ, ಮಸ್ತ್ ಮಗ ಥರ ಕಾಣ್ತಾಯಿದೆ. ಮಸ್ತ್ ಮಗ. ಬಿದ್ದೆ ಹೋಗ್ಬಿಟ್ಟಿದ್ನಲ್ಲ ಗಾಯ್ಸ್, ಬಿದ್ದೋಗ್ಬಿಟ್ಟೈತೆ. ನೋಡಿ ಹೆಂಗೆ ಕಾಣಿಸ್ತದೆ ಹಿಂದ್ಗಡೆ. ಇದು ಬ್ಯಾಕ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಈಗ ಆಲ್ರೆಡಿ ತೋರಿಸಿದ್ದೀನಿ. ಫ್ರಂಟು, ರೈಟ್ ಸೈಡು, ಈ ಬ್ಯಾಕ್ ಸೈಡು, ಲೆಫ್ಟ್ ಸೈಡ್ ತೋರಿಸ್ತೀನಿ ಈಗ. ಲೆಫ್ಟ್ ಸೈಡ್ ಫ್ರೆಂಡ್ಸ್. ಮೊಬೈಲು ಒಂದು ಸ್ವಲ್ಪ ಐಫೋನು ತಗೋಬೇಕು. iPhone 15 Pro Max ತಗೋಬೇಕು ಅಂತಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ಬೇಗ ತಗೊಳೋಗೆ ಮಾಡಿ. ಯಾಕೆಂದರೆ ಇದು ಓಪೋ F11 Pro ನನ್ನ ಹತ್ರ ಇದು ಈ ಮೊಬೈಲು. ಈಗ ವೀಡಿಯೋ ಮಾಡ್ತಾಯಿರೋದು, ಈ ಫಸ್ಟಿಂದೆಲ್ಲ ವೀಡಿಯೋ ಮಾಡಿರೋದೆಲ್ಲ ಇದೆ ಮೊಬೈಲಲ್ಲಿ. ಅಷ್ಟೇನು ಕ್ಲಿಯರಿಟಿ ಕಾಣಿಸ್ತಲ್ಲ, ಇರಲಿ, ದೇವರು ಕಂಡುಬಿಟ್ರೆ. ನೋಡಿ ಗಾಯ್ಸ್, ಇದು ಫಿನಿಶಿಂಗ್ ಅಂದರೆ ಹಿಂಗೆ ಬರಬೇಕು. ಫಿನಿಶಿಂಗ್ ಅಂದರೆ ನೋಡಿ ಹೆಂಗಿದೆ ಫಿನಿಶಿಂಗು. ಕಿಟಕಿ ಮಾಡೋದೇ ಇಲ್ಲ, ಒಬ್ಬೊಬ್ಬರು ಕಿತ್ತೋ ಥರ ಕೆಲಸ ಮಾಡ್ತಾರೆ. ಅದಕ್ಕೆ ಕೆಲಸಗಾರರಿಗೆ ಕೆಲಸ ಕೊಡಬೇಕು ಅಂತ ಹೇಳೋದು. ನೋಡಿದ್ದೇವೆ ಕೆಳಗಡೆ ಬೇಸ್ಮೆಂಟು ಫೌಂಡೇಶನಿಗೆ ಲೈಟ ಬ್ಲೂ ಕಲರಲ್ಲಿ ಲೈಟಾಗಿ ಮಾಡಿದ್ದೀವಿ. ಇದನ್ನು ಗ್ರೇ ಅಂತಾರೆ, ನಿಕ್ಕಲ್ ಗ್ರೇ ಅಂತಾರೆ ಇದಕ್ಕೆ ನಿಕ್ಕಲ್ ಗ್ರೇ. ನೋಡಿ ಅಲ್ಲಿ ಕಬ್ಬಣಕ್ಕೂ ಗ್ರೇನೇ ಮಾಡಿದ್ದೀವಿ. ಬಾರ್ಡರ್ ಸಜ್ಜಾಗೂ ಗ್ರೇ,
ಈ ಕಿಟಕಿ ಬಾರ್ಡ್ರೆಲ್ಲ ಇರೋದು ಎಲ್ಲ ಮ್ಯಾಂಗೋ ವಿತ್ ಬ್ರೌನ್ ಮಾಡಿದ್ದೀವಿ. ಈ ಕಡೆ ಒಂದ್ಸಲ ನೋಡ್ಕೊಬಿಡಿ ಹೆಂಗಿದೆ ಅಂತ. ಇನ್ನೊಂದ್ಸಲ ನೋಡ್ಕೊಬಿಡಿ. ನೋಡಿ ಅಲ್ಲಿ 2, 4, 6, 7 ಆನೆ ಇದ್ದಾವೆ. 7 ಆನೆ ನೋಡ್ಕೊಬಿಡಿ. 7 ಆನೆ ಇಲ್ಲಿ. 7 ಆನೆ. ಬ್ರದರು ಚೂರು ಕೀ ಒಳಗಡೆ ಕೀ ಹಾಕಿದ್ದೀರಾ? ಕರಿಬೇಕಾಯ್ತು ಅವರು. ಹಂಗೆ ನಾವು ಇದಕ್ಕೆ ಒಳಗಡೆ ಕೀ ಹಾಕಿಲ್ಲ ಅನ್ಸುತ್ತೆ. ಇದು ಕಬ್ಬಣಕ್ಕೆ ಉಡ್ ಪಟ್ಟಿ ಹಾಕಿ ಕಬ್ಬಣದ ಪಟ್ಟಿ ಹಾಕಿ ಆಮೇಲೆ ಕಲರ್ ಮಾಡಿದ್ದೀವಿ. ನೋಡಿ ಇದು ಬಿಸ್ಕೆಟ್ ಕಲರ್ ಕೊಟ್ಟಿದ್ದೀನಿ. ಬಿಸ್ಕೆಟ್ ಅಂದರೆ ಅದೇ ಒಂಥರ ಸಕಲಾಗಿದೆ. ಚಿಂಡಿ ಚಿತ್ರಾನ್ನ ಬೋಂದಿ ಮಸಾಲನ ಬಂದಂಗೆ ಬಂದೈತೆ. ನೋಡಿ ಇನ್ನೊಂದು ಬಾರ್ಡ್ರು ರೆಡ್ ಮಾಡಿದ್ದೀನಿ. ಆಯಿಲ್ ರೆಡ್ ಕೊಟ್ಟಿದ್ದೀನಿ. ಇದು ಯಾವ ಥರ ಇದೆ ಅಂದರೆ ಈ ಕಲರು ಯಾವ ಥರ ಇದೆ ಅಂದರೆ ಈ ಕಡೆ ಆರೆಂಜು ಅಲ್ಲ, ಈ ಕಡೆ ಏನೋ ಇವು ಒಂಥರ ಯೂನಿಕ್ ಆಗಿದೆ ಕಲರ್. ಕಟ್ಟಿದ್ದೀವಲ್ಲ ಅದಕ್ಕೆ. ಬನ್ನಿ ಗಾಯ್ಸ್, ನೋಡಿ ಇಲ್ಲೊಂದು 7 ಇದ್ದಾವೆ ಕುದುರೆಗಳು, ಅಲ್ಲೊಂದು ಹಸು ಇದೆ. ಎಲ್ಲ ಕರೆಕ್ಟ್ ವಾಸ್ತು ಪ್ರಕಾರ ಮಾಡಿದ್ದಾರೆ. ನೋಡಿ ಇದು PU ಪಾಲಿಶ್ ಮಾಡಿರೋದು. ಇದು ನೋಡಿ ರೈಲಿಂಗ್ಸಿಗೆ ಗ್ರೇ ಕಲರೇ ಮಾಡಿದ್ದೀವಿ. ಲೈಟ್ ಗ್ರೇ ವಿತ್ ಡಾರ್ಕ್ ಗ್ರೇ ವಿತ್ ಮ್ಯಾಂಗೋ ಮೂಡ್ ಆ್ಯಂಡ್ ವಿತ್ ಡಾರ್ಕ್ ಗ್ರೇ ಆ್ಯಂಡ್ ವಿತ್ ಆಯಿಲ್ ರೆಡ್ ಆ್ಯಂಡ್ ಒಂಥರ ಲೈಟ್ ಆರೆಂಜ್. ನೋಡಿ ಇದು PU ಪಾಲಿಶ್ ಮಾಡಿದ್ದೀವಿ. ಇನ್ನು ಇದು ಕೆಲಸ ಅಂದರೆ ಕಣ್ರಿ, ಈ ಥರ ತೋರಿಸ್ಬೇಕು. ಕೆಲಸ ಮಾಡ್ತಾರೆ ಒಬ್ಬೊಬ್ಬರು ನನ್ನ ಮಕ್ಕಳು, ಹೆಂಗೆ ಬೇಕು ಹಂಗೆ ಕಿತ್ತೋ ಥರ ಕೆಲಸ ಮಾಡಿರ್ತಾರೆ. ನೋಡಿ ಇದು ಕೆಲಸ ಹೆಂಗೆ ಮಾಡಿಕೊಟ್ಟಿದ್ದೀವಿ. ಬರೀ ಯಾರು ಮಾತಾಡಬಾರ್ದು. ಹೊರಗಡೆ ಯಾರೇ ಬಂದು ಕೆಲಸಗಾರನೇ ಬಂದ್ರೂ ಹೌದು ಸರ್ ಸಕ್ಕದ ಮಾಡಿದ್ದಾರೆ ಅಂತ ಹೇಳಬೇಕು. ನೋಡಿ ಕಾಣಿಸ್ತಿದ್ದೀವಾ? ನೋಡಿ ನಾನೇ ಕಾಣಿಸ್ತಾ ಇದ್ದೀನಿ. ನೋಡಿ ಹೊರಗಡೆ ಬೆಳಕು ಹೆಂಗೆ ಕಾಣಿಸ್ತದೆ. ಇದು ಕೆಲಸ ತೋರಿಸೋದು ಅಂದರೆ ಹಿಂಗೆ ಪಾಲಿಶ್ ಕೆಲಸ ತೋರಿಸೋದು. ನೋಡಿ ಹೆಂಗೆ ಕಾಣಿಸ್ತಿದೆ. ಆ ಪಾಲಿಶಿಗೂ ಆ ಬ್ಲ್ಯಾಕ್ ಶೇಡಲ್ಲಿ ಟೈಲ್ಸಲ್ಲಿ ಮಾರ್ಬಲ್ಲ ಟೈಲ್ಸ ಗೊತ್ತಾಗ್ತಿಲ್ಲ. ಟೈಲ್ಸೇ ಇದು. ಟೈಲ್ಸಲ್ಲಿ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ವಾವ್, ಚಿಂದಿ ಚಿತ್ರಾನ್ನ. ನೋಡಿ ಇಲ್ಲಿ ನಾನೇ ಕಾಣಿಸ್ತಾ ಇದ್ದೀನಾ? ನಾನೇ ಕಾಣಿಸ್ತಾ ಇದ್ದೀನಲ್ಲಪ್ಪ ಇಲ್ಲಿ. ನಾನೇ ಕಾಣಿಸ್ತಾ ಇದ್ದೀನಿ. ನೋಡಿ ಒಳಗಡೆಗೆ ನೋಡಿ ಎಲ್ಲ ಅಪೋಲೋ ಲೈಫ್ ಸ್ಟೈಲ್ ರಿಚ್ ಇನ್ ಅಲ್ಟ್ರಾ ಪ್ರೀಮಿಯಂ ಇಂಟೀರಿಯರ್ ಎಮ್ಲೋಷನ್ ವಿತ್ ಈಸಿ ವಾಶ್. ನೋಡಿ ಅದು ಈಸಿ ವಾಶ್, ರಿಪ್ಲೇಸ್ ಟ್ವಾಂಗ್, ಫ್ಲೋ ವಾಕ್ ಎಲ್ಲ ಸಕ್ಕತ್ತಾಗಿದೆ ಪೈಂಟು.
ಹೆಂಗೆ ಕಾಣುತ್ತೆ ಅಂದರೆ ತೋರಿಸ್ತೀನಿ ನೋಡಿ. ಕಾಣಿಸ್ತಿದೆಯಾ? ಹಿಂದಿ ಚಿತ್ರಾನ್ನ ಮಾಡಿದ್ದೀವಿ. ಕೆಲಸ ಮಾತ್ರ ಹೆಂಗೆ ಕಾಣಿಸ್ತಿದೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಹಂಗೆ ಮುತ್ತು ಕೊಡ್ಬೇಕು. ಹಂಗೆ ಹಿಂಗೆ ಮುತ್ತು ಜಿಗಿ ಅನ್ನಂಗೆ ಕೊಡ್ಬೇಕು. ಹಂಗೈತೆ ಕ್ವಾಲಿಟಿ. ಮತ್ತು ಕೆಲಸನೂ ಹಂಗೆ ಮಾಡಿದ್ದೀವಿ. ಜಿಗಿ ಅಣ್ಣ ಲೈಟ್ ಇಲ್ವ ಅಣ್ಣ? ಲೈಟ್ ಇಲ್ವಾ ನೋಡಿ ಒಂಚೂರು. ಅಲ್ಲೇನಾರು ಆಫ್ ಮಾಡಿದಾರ? ಚೂರು ಆಫ್ ಮಾಡಿದ್ರೆ ಹಾಕಿ ಒಂಚೂರು. ಅಲ್ಲ ಅವ್ರ ಮಗನ ಕರೀರಿ ಹಂಗೆ ಒಂಚೂರು. ಓ ಇಲ್ಲ, ಏನು ಹಾಕೇ ಇಲ್ಲ. ಹಾಕಿಲ್ವಲ್ಲ. ನೋಡಿ ಮುಂದ್ಗಡೆ ವಾಲ್ಡ್ರೋಪ್ ಮಾಡಿಸಿದ್ದಾರೆ, ಟಿ ವಿ ಹಾಲು. ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಇಂಟೀರಿಯರ್ ಎಲ್ಲ ಸೂಪರಾಗಿ ಮಾಡಿಸಿದ್ದಾರೆ. ಇದು ಹಾಲ್ ತೋರಿಸಾಯ್ತು. ಇದು ದೇವ್ರ ಮನೆ ನೋಡ್ಕೊಬಿಡಿ. ದೇವ್ರ ಮನೆ ಗಣಪತಿ. ವಾವ್, ಗ್ಲಾಸ್ ಫಿನಿಶಿಂಗು ಹೆಂಗಿದೆ ನೋಡಿ. ಪಾಲಿಶು ಗ್ಲಾಸಿಗೆ ಮನೆ ಹೊಳಿತೈತಂಗೆ. ಇದು ಕಣ್ರಿ ಕೆಲಸ ಅಂದರೆ ಕೆಲಸದ ಮೇಲೆ ಕೊಡಬೇಕು ದುಡ್ಡು. ನೋಡಿ ಹೆಂಗೆ ಮಾಡಿದ್ದಾರೆ ಹಂಗೆ ಕೆಲಸ ಅಂದರೆ ಚಿಂದಿ ಕೆಲಸ. ಇದು ಕೆಲಸ ಅಂದರೆ ವಾವ್, ಬ್ಯೂಟಿಯಾಗಿ ಕಾಣಿಸ್ತಿದೆ. ಇದು ಲೈಟ್ ಬೇರೆ ಇಲ್ಲ. ಲೈಟ್ ಯಾಕಿಲ್ಲ ಅಂತ ಹೌದಾ ಬ್ರದರು? ಲೈಟ್ ಹಾಕಿ ಬ್ರದರ್. ನೋಡಿ ಅದು ಪಾಲಿಶು, ಇದು ಎನಮಲ್ನೇ ಯಾವ ರೀತಿ ಮಾಡಿಕೊಡ್ತೀವಿ ನೋಡಿ. ಇದು ಕಣ್ರಿ ಕೆಲಸ ತೋರಿಸೋದು. ಹಂಗೆ ಏನು ಫಿನಿಶಿಂಗ್ ಅಂದರೆ ಫಿನಿಶಿಂಗ್ ಕೊಡ್ತೀವಿ ನಾವು. ಫಿನಿಶಿಂಗ್ ನೋಡಿ ಎನಮಲ್ಲೇ ಒಳ್ಳೆ ಪಾಲಿಶ್ ಥರ ಕಾಣಬೇಕು, ಆ ಥರ ಮಾಡಿದ್ದೀವಿ. ಪಾಲಿಶ್ ಕಾಣ್ಬೇಕು ಹಂಗೆ ಎನಮಲ್ಲು, ಆ ಥರ ಮಾಡಿಕೊಡ್ತೀವಿ ಕೆಲಸ. ನೋಡಿ ಅಲ್ಲಿ ನಾನೇ ಕಾಣಿಸ್ತಿದ್ದೀನಿ. ಲಪ್ಪ ಹಾಕಿ ಫಸ್ಟು ಉಜ್ಜಿ ವುಡ್ ಪ್ರೈಮರ್ ಹೊಡೆದು ಲಪ್ಪ ಹಾಕಿ ಉಜ್ಜಿ ಅದಕ್ಕೆ ಎನಮಲ್ಲು ಹೊಡೆದಿರೋದು ನೋಡಿ. ನಾನೇ ಹಿಂದ್ಗಡೆ ಕಿಟಕಿ ಕಾಣಿಸ್ತಿದೆ, ಇದು ನಾನೇ ಕಾಣಿಸ್ತಿದ್ದೀನಿ ನೋಡಿ. ಇದು ಎನಮಲ್ ಮಾಡೋ ರೀತಿ ಈ ಥರ ನೋಡಿ. ಎನಮಲ್ಲು ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ನೋಡಿ, ಹೆಂಗೆ ರಿಪ್ರೆಸ್ ಆ ಕಡೆದು ಹೊರಗಡೆದು ಹಂಗೆ ಕಾಣಿಸ್ತಿದೆ. ಒಬ್ಬೊಬ್ರು ಮಾಡ್ತಾರೆ, ಒಂದು ಚೂರು ಚೆನ್ನಾಗಿ ಮಾಡಲ್ಲ. ನೋಡಿ ಇದು ಪ್ಯಾಸೇಜ್ ಅಂದರೆ ಒಂಥರ ಸ್ಟೋರ್ ರೂಮ್ ಥರ. ಇದು ಬಾತ್ರೂಮ್ ಇದೆ ವಿತ್ ಬಟ್ಟೆ ತೊಳೆಯೋದಕ್ಕೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳಕ್ಕೆ ಸಾಕಾದ ಮಾಡಿಸಿದ್ದಾರೆ. ಸೂಪರ್ ನೋಡಿ. ಲಪ್ಪ ಪ್ಲೇಟ್ ಹೊಡ್ಬೇಕು ಹಂಗೆ ನೋಡಿ. ಇದು ಕಿಚನ್ ರೂಮು ತೋರಿಸ್ಕೊಡ್ತೀವಿ. ಕಿಚನ್ ರೂಮ್ ಸಾಲಿಡಾಗಿ ಮಾಡಿಸವ್ರೆ. ಕಿಚನ್ ರೂಮು ಚಿಂದಿ. ಇನ್ನೂ ಅದು ಪೇಪರ್ ತೆಗ್ದಿಲ್ಲ. ಪೇಪರ್ ತೆಗೆದ್ರೆ ಸರಿಯಾಗುತ್ತೆ. ಪೇಪರ್ ತೆಗಿಬೇಕು. ವಾವ್, ಚಿಂದಿ ಮಾಡಿಸಿದ್ದಾರೆ. ವಾವ್, ಸಾಲಿಡ್ ಕ್ಯಾಕ. ಇದು ಹಾಲು ನೋಡಿ. ಕಿಟಕಿ, ವಿಂಡೋ, ಅಲ್ಲೊಂದು ವಿಂಡೋ, ಇಲ್ಲೊಂದು ವಿಂಡೋ ಇದೆ. ಏನು ಲುಕ್ ಕೊಡ್ತೈತೆ ಗೊತ್ತಾ ವಿಂಡೋ. ಮತ್ತು ಇದು ಮಾಡಿಸಿದಾರಲ್ಲ ವಾಲ್ಡ್ರೋಪು, ಟಿ ವಿದು
ಮಾಡಿಸಿದಾರಲ್ಲ, ಸಕ್ಕದ ಮಾಡಿಸಿದ್ದಾರೆ. ಇದು ಒಳ್ಳೆ ಸಕ್ಕದ ಇದೆ ಮಾತ್ರ. ಅದು ದೇವ್ರ ಮನೆ, ಕಿಚನ್ ರೂಮ್, ಹಾಲ್ ತೋರಿಸಿದ್ದೀನಿ. ಇದು ಫಸ್ಟ್ನೇ ಬೆಡ್ರೂಮು. ನೋಡಿ ಬ್ರದರ್, ಕೆಲಸ ಹೆಂಗೆ ಮಾಡೋದು ಎನಮಲ್ಲು ಅಂತ ನೋಡ್ಕೊಳ್ಳಿ. ಈ ಥರ ಕೆಲಸ ಮಾಡಿ ತೋರಿಸಿ, ಓನರ್ ಖುಷಿ ಆಗ್ತಾರೆ. ಇನ್ನೂ 10,000 ಜಾಸ್ತಿ ಕೊಟ್ಟು ಕಳಿಸ್ತಾರೆ. ಈ ಥರ ಮಾಡಿ ಯಾವತ್ತೂ ಲಪ್ಪ ಹಾಕ್ಬೇಕಾದ್ರೆ ನೀಟಲ್ಲಿ ಲಪ್ಪ ಹಾಕೊಂಡ್ರೆ ಒಂದು ತಗ್ಗಾಗಲಿ ದಿಬ್ಬಾಗಲಿ ಅದು ಯಾವ ಥರನೂ ಕಾಣಿಸಲ್ಲ. ಬ್ರದರ್ ಬರ್ತಾಯಿಲ್ಲ. ಏನಾರು ಆಫ್ ಮಾಡಿದಾರಾ? ನೋಡಿ, ಇದು ರೂಮು, ಫಸ್ಟ್ನೇ ರೂಮು. ನೋಡಿ, ಇದು ಲೈಟ್ ಕ್ರೀಮ್ ಕಲರು ವಿತ್ ಪಿಸ್ತಾ ಕಲರ್. ನೋಡಿ, ಪಿಸ್ತಾ ಕಲರು. ನೋಡಿ, ಇದಕ್ಕೂ ವಾಲ್ಡ್ರೋಪ್ ಮಾಡಿದ್ದಾರೆ. ಇದಕ್ಕೂ ಸಾಕಾಗಿದೆ ಕಲರ್, ವಾಲ್ಡ್ರೋಪ್ ಕಲರು. ವಾವ್, ಸಾಲಿಡ್ ಆಗಿದೆ ವಾಲ್ಡ್ರೋಪ್ ಕಲರ್. ನೋಡಿ, ಕಿಟಕಿನೂ ಅಷ್ಟೇ ನೀಟಾಗಿ ಕೆಲಸ ಮಾಡಿದ್ರೆ ಎಲ್ಲ ಖುಷಿ ಆಗ್ತಾರೆ ಓನರ್ಗಳು. ನೋಡಿ, ಲಪ್ಪ ಹಾಕ್ಬೇಕಾದ್ರೆ ಕಿಟಕಿಗೂ ನೋಡಿ ಒಂದೇ ಒಂದು ತಗ್ಗು ದಿಬ್ಬ ಗುಲ್ಟಾಗಲಿ ಯಾವುದು ಕಾಣಿಸಲ್ಲ. ಆ ಥರ ಕೆಲಸಗಳು ಮಾಡಿಕೊಡ್ಬಿಟ್ರೆ ಯಾವುದೇ ಓನರ್ ಆದರೂ ಖುಷಿ ಪಟ್ಟು 10,000 ದುಡ್ಡು ಕೊಟ್ಟು ಕಳಿಸ್ತಾರೆ. ಅದು ಕೆಲಸ ತೋರಿಸೋದು ಹಂಗೆ. ಹಾಂ, ಬಂತಾ? ಲೈಟ್ ರೂಮಲ್ಲಿ ಲೈಟೇ ಇಲ್ವಾ ಅಂತ. ಹಾಲಿನ ಮಾತ್ರ ಹಾಕಿದ್ದೀರಾ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಶೈನಿಂಗ್ ಅಂದರೆ. ನೋಡಿ, ಈ ಥರ ಲಪ್ಪ ಹಾಕಿ ಗಿಲ್ಟು ಇಲ್ದಂಗೆ ತಗ್ಗು ದಿಬ್ಬ ಇಲ್ದಂಗೆ ಈ ಥರ ಕೆಲಸ ಮಾಡಿಕೊಡ್ಬೇಕು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಕೆಲಸ. ನೋಡಿ, ಸೀಲಿಂಗು ಅಷ್ಟು ನೀಟಾಗಿದ್ದರೆ ಯಾರು ಏನು ಮಾತಾಡಲ್ಲ. ಯಾವ ಓನರು ಏನೂ ಮಾತಾಡಲ್ಲ. ನೋಡಿ, ಈ ಥರ ಕೆಲಸ ಚೆನ್ನಾಗಿದ್ದರೆ ಎಲ್ಲ ಖುಷಿ ಪಡ್ತಾರೆ. ನೋಡಿ ಹೆಂಗೆ ಕಾಣಿಸ್ತಿದೆ, ಸಾಲಿಡಾಗಿ ಕಾಣ್ತಿದೆಯಾ? ನೋಡಿ, ಪಾಲಿಶ್ ಡೋರು ಈ ಥರ. ನೋಡಿ, ಇಲ್ಲಿ ಎನಮಲ್ಲು ಡೋರಿಗೆ ಎಲ್ಲ ಹೆಂಗೆ ಮಾಡಿದ್ದೀವಿ. ಇದು ಕೆಲಸ ತೋರಿಸೋದು. ನೋಡಿ, ಇಲ್ಲಿ ಇದು ಬಾತ್ರೂಮು. ನೋಡಿ, ಇದು ಬಾತ್ರೂಮು ಸಕ್ಕತ್ತಾಗಿದೆ. ಬಾತ್ರೂಮು ಚೆನ್ನಾಗಿ ಮಾಡಿಸಿದ್ದಾರೆ. ನೋಡಿ, ಇದು ಬಾತ್ರೂಮು. ಬಾಗಿಲಾಗ್ತೀನಿ. ನೋಡಿ, ಬಾತ್ರೂಮ್ ಇದೆ ಅಂತಲೇ ಗೊತ್ತಾಗಲ್ಲ. ವಾಲ್ಡ್ರೋಪ್ ಯಾವುದೋ ಏನೋ ವಾಲ್ಡ್ರೋಪ್ ಮಾಡಿಸಿದ್ದಾರೆ ಅನ್ನಂಗೆ ಕಾಣಿಸುತ್ತೆ. ನೋಡಿ, ಅಲ್ಲಿ ಕಾಣಿಸ್ತಿದೆಯಾ? ಅಲ್ಲಿ ಬಾತ್ರೂಮ್ ಇದೆ ಅಂತಲೇ ಗೊತ್ತಾಗಲ್ಲ. ಫುಲ್ ಮುಚ್ಚೋಗ್ಬಿಟ್ಟೈತಿ. ವಾಲ್ಡ್ರೋಪಲ್ಲಿ ಮುಚ್ಚಿಸ್ಬಿಟ್ಟವ್ರೆ. ಇದು 2ನೇ ರೂಮು. 2ನೇ ರೂಮು ಸಾಕಲ್ಲ ಮಾಡಿಕೊಟ್ಟವ್ರೆ.
ಒಂಥರ ಲೈಟಾಗೆ ಒಂಥರ ಡಾರ್ಕು ಗ್ರೇ ಅಲ್ಲ, ಈ ಕಡೆ ಲೈಟ್ ಗ್ರೇ ಅಲ್ಲ, ಅಷ್ಟು ಸಕಲ ಮಾಡವ್ರೆ ನೋಡಿ. ಏನು ಸಕಲ ಕಾಣ್ತೈತೆ, ಸೂಪರಾಗಿದೆ ಕೆಲಸ ಹಿಂಗೆ ತೋರಿಸೋದು ಕೆಲಸ ಅಂದರೆ ನೋಡಿ. ಇದು ಬ್ಲ್ಯಾಕಲ್ಲಿ ಮಾಡಿಸಿದ್ದಾರೆ ವಾಲ್ಡ್ರೋಪು, ಬ್ಲ್ಯಾಕಲ್ಲಿ ವಾಲ್ಡ್ರೋಪ್ ಮಾಡಿಸಿದ್ದಾರೆ ನೋಡಿ. ಬ್ರದರ್ ಕಿಟಕಿ ನೋಡಿ ಎಲ್ಲದೂ ತೋರಿಸ್ತೀನಿ. ಒಂದೇ ಒಂದು ಕಿಟಕಿನೂ ಫೇಲ್ ಆಗಬಾರ್ದು, ಒಂದು ಬಾಗಿಲು ಫೇಲ್ ಆಗಬಾರ್ದು, ಯಾವುದು ಫೇಲ್ ಆಗಬಾರ್ದು ನೋಡಿ. ಇದು ಒಂಥರ ಯೂನಿಕ್ಕಾಗಿದೆ ಕಲರು, ಮತ್ತು ಅದಕ್ಕೆ ಕಾಂಬಿನೇಷನ್ನು ಒಂಥರ ಗ್ರೇ, ಇದು ಏಡಿ ಗ್ರೇ ಅಂತಾರೆ. ಏನು ಲುಕ್ ಕೊಡ್ತೈತೆ ಅಂದರೆ ಚಿಂದಿ ಕೊಡ್ತೈತೆ ಲುಕ್ಕು. ಎಲ್ಲ ತೋರಿಸಿದ್ದಾಯಿತು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರನೇ ನಾನು ಕೆಲಸ ಮಾಡಿರೋದೆಲ್ಲ ತೋರಿಸ್ತೀನಿ ನಿಮಗೆ, ಪೂರ್ತಿ ತೋರಿಸ್ತೀನಿ ಕೆಲಸ ಮಾಡಿರೋದು. ಪೂರ್ತಿ ತೋರಿಸ್ತೀನಿ. ಎಲ್ಲ ಏಷ್ಯನ್ ಪಟ್ಟಿನೇ ಯೂಸ್ ಮಾಡ್ತೀವಿ ನಾವು ಯೂಸ್ ಮಾಡೋದೆಲ್ಲ ಏಷ್ಯನ್ ಪಟ್ಟಿ, ತಪ್ಪಿದ್ರೆ ಅಪೋಲೋ ಪಟ್ಟಿ. ಮೇಲೋಗೋಣ ಬನ್ನಿ. ಮೇಲೊಂದು ರೂಮ್ ಇದೆ ನೋಡ್ಕೊಬಿಡಿ ಹಿಂಗಿದೆ ಅಂತ. ಮೇಲೋಗೋಣ ಬನ್ನಿ, ಮೇಲೋಗೋಣ. ನೋಡಿ ಹೆಂಗೆ ಕಾಣುತ್ತಂಗೆ ಶೈನಿಂಗು. ಹಿಂಗೆ ರಬ್ಬರ್ ಕೋಟಿಂಗ್. ಇದು 200% ರಬ್ಬರ್ ಕೋಟಿಂಗ್. 100 ಅಲ್ಲ, 15 ಅಲ್ಲ, 10 ಅಲ್ಲ, 200%. ನೋಡಿ ಸೀಟಿನ ಕಲ್ಲರೇ, ಸೀಟ್ ಏನು ಕಲರ್ ಇದೆ ಅದೇ ಥರದ್ದು ಕಬ್ಬಣಕ್ಕೂ ಕಲರ್ ಮಾಡಿದ್ದೀನಿ. ಸೀಟ್ ಏನು ಕಲರ್ ಇದೆ ಅಡಿದು ಅದೇ ಕಲರೇ ಮಾಡಿದ್ದೀನಿ ನೋಡಿ. ಇದು ರೈಲಿಂಗ್ಸು ಮೇಲೆ ತೊಗೋಕ್ಕೆ, ಟ್ಯಾಂಕಿಂಗ್ ಕ್ಲೀನ್ ಮಾಡೋದಲ್ಲಿ, ಅಲ್ಲೇನಾರು ನೀರು ಗೀರು ಬಿಡೋದಕ್ಕೆ, ನನಗೆ ಏನಾರು ಕೆಟ್ಟು ಹೋದರೆ ಹೊತ್ತೋಗಿ ಕೆಲಸ ಮಾಡ್ಕೊಳಕ್ಕೆ ಒಂದು ರೂಮ್ ಮಾಡಿದ್ವಿ. ವಾವ್, ಇದು ಸಾಕಾಗಿದೆ. ಸೂಪರ್ ಗ್ರೀನ್ ಮಾಡಿದ್ದಾರೆ. ಸಾಲಿಡ್ ನೋಡಿ. ನಾವು ಯೂಸ್ ಮಾಡೋ ಪೈಂಟ್ಗಳು ಯಾವ್ದ್ಯಾವುದು ಅಂದರೆ ನೋಡಿ, ಪ್ರೇಮರು ಟೋಟಲ್ 5 ಬಕೆಟ್ ಪ್ರೇಮರು. ಇದು ಎಮೋಷನ್ ಬೇಸ್ಡ್ ಪ್ರೇಮರು ನಾವು ಮಾಡೋದು ನೋಡಿ. ನಾವು ಎಮೋಷನ್ ಬೇಸ್ಡ್ ಪ್ರೇಮರು, ಅಪೋಲೋ ಪೈಂಟ್ಸು, ಪೋಲೋ ಎಮೋಷನ್ ಬೇಸ್ಡ್ ನೋಡಿ. ಈಗ ಕಾಣಿಸ್ತಿದೆಯಾ? ಎಮೋಷನ್ ಬೇಸ್ಡು ಪ್ರೇಮರ್ ಪ್ರೋ. ಇದನ್ನೇ ನಾವು ಯಾವುದೇ ಬಿಲ್ಡಿಂಗ್ ಮಾಡೋದಾದ್ರೂ ಇದೇ ಪೈಂಟೇ ಮಾಡೋದು ನಾವು ನೋಡಿ. ಈ ಪೈಂಟ್ ಇದು ಒಂಥರ ಏಸ್ಗಿಂತಲೂ 3 ಇಯರ್ಸ್ದು ಏಷ್ಯನಲ್ಲಿ ಬರುತ್ತಲ್ಲ ಅದೇ ಕ್ವಾಲಿಟಿ ಇದು ಕೊಡುತ್ತೆ. ಆದರೆ ರೇಟ್ ಕಡಿಮೆ. ಅದು ರೇಟ್ ಜಾಸ್ತಿ ಇರುತ್ತೆ, ಇದು ರೇಟ್ ಕಡಿಮೆ ನೋಡಿ. 5 ಬಕೆಟ್ ಹೊಡೆದಿರೋದು, ಇನ್ನು 2 ಬಕೆಟ್ ಎಲ್ಲ ಹೋಗಿದೆ. ಆ ಕಡೆ ಎಲ್ಲರೂ ಇಟ್ಟಿರ್ತಾರೆ. ಇಲ್ಲೇ 3 ಬಕೆಟ್ ಇದೆ. ಆಮೇಲೆ ನೋಡಿ, ಇದೆ 10 ಇಯರ್ಸ್ ಹೇಳಿದ್ನಲ್ಲ. ನೋಡಿ, ಇದೆ 10 ಇಯರ್ಸ್ದು.
ಇನ್ಸ್ಟಾಕೇರ್ ಡ್ಯಾಮ್ ಲಾಕ್ ಪಿ ಯು ವಾಟರ್ ಪ್ರೂಫಿಂಗ್ ಹೈಬ್ರಿಡ್ ಹೈ ಪರ್ಫಾರ್ಮೆನ್ಸ್ ಬೇಸ್ ಕೋಟ್. ನೋಡಿ ಇದು ಹೈಬ್ರಿಡ್ ಪಿ ಯು ಟೆಕ್ನಾಲಜಿ ಆ್ಯಂಡ್ ಫ್ಲೆಕ್ಸೋ ಟೆಕ್ನಾಲಜಿ ವಿತ್ ಫ್ಲೆಕ್ಸೋ 200% ಎಲಿಗೇಷನ್, ಅಂದರೆ 200% ರಬ್ಬರ್ ಕೋಟಿಂಗ್ ಬರುತ್ತೆ. ನೋಡಿ ಇಲ್ಲಿ ಎಲೆಕ್ಟ್ರಾನಿಕ್ ಸ್ಟ್ರೆಚಬಲ್ ಅಂತ ಹೇಳ್ದಿದ್ದಾರೆ ಗೊತ್ತಾ ಇಲ್ಲಿ ನೋಡಿ, ಇಲ್ಲಿ ಈ ಥರ ಸ್ಟ್ರೆಚಬಲ್ಲು ರಬ್ಬರ್ ಕೋಟಿಂಗು 200% ಕೊಟ್ಟಿರ್ತಾರೆ. ಆಮೇಲೆ 10 years ವಾರಂಟಿ ಆ್ಯಂಡ್ ಆಂಟಿ ಆಲ್ಕೋಹಾಲಿಕ್, ಆಂಟಿ ಕ್ಯಾಬ್ರೋನೇಷನ್ ಆ್ಯಂಡ್ 100% ವಾಟರ್ ಪ್ರೂಫಿಂಗ್. ಇಲ್ಲಿ ತಿಳ್ಕೊಳ್ಳಿ, ಯಾರಾದರೂ ಹೊಡ್ಸಾರಿದ್ರೆ ನಾವು ಹೇಳೋದೇನಂತಂದರೆ ಇಂಥವೆಲ್ಲ ಓದ್ಕೊಂಡೇ ತಗೊಳ್ಳಿ. ಯಾರೂ ಈ ಥರ 100% ವಾಟರ್ ಪ್ರೂಫಿಂಗ್ ಅಂತ ಕೊಟ್ಟಿರಲ್ಲ, ಆಮೇಲೆ 200% ಎಲಿಗೇಷನ್ ಅಂತ ಕೊಟ್ಟಿರಲ್ಲ, 200% ಫ್ಲೆಕ್ಸೋ ಫೈಬರ್ ಕೋಟಿಂಗ್ ಕೊಟ್ಟಿರಲ್ಲ, ಆ್ಯಂಡ್ ಹೈಬ್ರಿಡ್ ಪಿ ಯು ಟೆಕ್ನಾಲಜಿ ಕೊಟ್ಟಿರಲ್ಲ. ಇದನ್ನೆಲ್ಲ ಓದ್ಕೋಬೇಕು, ನೀವು ಓದ್ಕೊಂಡು ತಗೋಬೇಕು. ಇದು 5 ಬಕೆಟೇ ಹೊಡೆದಿರೋದು, ಇದು 5 ಬಕೆಟೇ ಹೊಡೆದಿರೋದು, 2 ಕೋಟು. ಇದು ಸಿಂಗಲ್ ಕೋಟ್ ಹೊಡೆದಿರೋದು ಪ್ರೈಮರು, ಇದು 2 ಕೋಟ್ ಹೊಡೆದಿರೋದು, 5 ಬಕೆಟ್ ಆಗಿದೆ. ಇನ್ನು 3 ಬಕೆಟ್ ಎಲ್ಲ ಆ ಕಡೆ ಈ ಕಡೆ ಇರುತ್ತೆ, ಈಗ ಅದನ್ನೆಲ್ಲ ಹುಡ್ಕೋಕ್ಕಾಗಲ್ಲ. ಆಮೇಲೆ ರಾಯಲ್, ಆಗಲೇ ಅಲ್ಲಿ ಕೆಳಗಡೆ ತೋರಿಸ್ದೆ, ಲೈಫ್ ಸ್ಟೈಲ್ ಎನ್ರಿಚ್ ಪ್ರೀಮಿಯಮ್ ಅಲ್ಟ್ರಾ ಈಸಿ ವಾಶು. ಇದು ರಾಯಲ್ ಲಕ್ಸುರಿಯಮ್ ಲೋಷನು. 2 ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಿ ಕೆಲಸ. ಸಕ್ಕದ ಬರುತ್ತೆ ಕ್ವಾಲಿಟಿ ಮಾತ್ರ. ನೀವು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ತ್ರಿಬಲ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಷ್ಟು ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರುತ್ತೆ. 2 ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಿ. ನೋಡಿ ಚಿಂದಿ ಇದೆ ಎಲ್ಲ, ನೋಡಿ ನೆರಳಕ್ಕು, ಇದು ನೆರಳಕ್ಕು. ನೋಡಿ ನೆರಳಕ್ಕಲ್ಲಿ ಜಿಂಕ್ ಪ್ರೈಮರು ಪ್ರೀಮಿಯಮ್ಮು, ಜಿಂಕ್ ಎಲ್ಲೋ ಪ್ರೈಮರು ಪ್ರೀಮಿಯಮ್ ಕ್ವಾಲಿಟಿ ಹೊಡಿತೀವಿ. ಯಾವುದು ಕಬ್ಬಣಕ್ಕೆ, ಯಾವುದೊಳ್ಳೆ ಇದೇ ಕಬ್ಬಣಕ್ಕೆ. ನೋಡಿ ಇದೆಲ್ಲ ಹೊಡೆದಿರ್ತೀವಲ್ಲ ಕಬ್ಬಣಕ್ಕೆ, ಫಸ್ಟ್ ಹೊಡಿಬೇಕಾದ್ರೆ ಇದನ್ನು ಹೊಡ್ಕೊತೀವಿ, ಏಕೆಂದರೆ ಪ್ರೀಮಿಯಮ್ನೆಸ್ ಸೂಪರಾಗಿ ಕೊಡುತ್ತೆ. ಮತ್ತು ಪೈಂಟ್ ಕ್ವಾಲಿಟಿನೂ ಅಷ್ಟೇ ಸಕ್ಕತ್ತಾಗಿರುತ್ತೆ. ನೋಡಿ ವುಡ್ ಪ್ರೈಮರೆಲ್ಲ ಏಷ್ಯನ್ನೇ ಮಾಡ್ಕೊತೀವಿ ನಾವು, ಬೇರೆ ಹೊಡೆಯಲ್ಲ. ವುಡ್ ಪ್ರೈಮರೆಲ್ಲ ಏಷ್ಯನ್ನೇ, ಇನ್ನೇನಿಲ್ಲ. ಆಮೇಲೆ ಜಾಸ್ತಿ ಪಿ ಯು ಜಾಸ್ತಿ ನಾವು ಎನಮಲ್ ಹೊಡೆಯೋದು, ಇದು ನೋಡ್ಕೊಂಡು ಇದು ನೋಡಿತೀವಿ ಜಾಸ್ತಿ. ಅಪ್ಕೋಲೆಟ್ ರಶ್ ಶೀಲ್ಡು ಪಿ ಯು ಎನಮಲ್ಲೇ ಹೊಡೆಯೋದು ನಾವು. ಯಾವುದೇ ಒಂದು ಕಬ್ಬಣ ಹೊಡೆಯೋದಾಗಲಿ, ಕಿಟಕಿ ಬಾಗಿಲಿಗೆ ಹೊಡೆಯೋದಾಗಲಿ ಇದನ್ನೇ ಹೊಡ್ಕೊತೀವಿ, ಯಾಕೆಂದರೆ ಇದು ಪ್ರೀಮಿಯಮ್ನೆಸ್ ಅಷ್ಟು ಚೆನ್ನಾಗಿ ಕೊಡುತ್ತೆ. ಪಿ ಯು ಕ್ವಾಲಿಟಿ ಇರುತ್ತಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಗಾಯ್ಸ್, ಈ ಥರ ನಾವು ಪೈಂಟ್ ಯಾವ್ದು ಅಂತ ಯೂಸ್ ಮಾಡೋದೆಲ್ಲ ತೋರಿಸಿದ್ದೀನಿ. ಕೆಲಸನ ಯಾವ ಥರ ಮಾಡೋದು ಅಂತಲೂ ತೋರಿಸಿದ್ದೀನಿ. ಯಾವ ಥರ ಶೈನಿಂಗ್ ಬರಬೇಕು, ಯಾವ ಥರ ಫೀಲಿಂಗ್ ಕೊಡಬೇಕು, ಎಲ್ಲ A to Z ನಿಮಗೆ ಕೊಟ್ಟಿದ್ದೀನಿ. ಬನ್ನಿ ಇಲ್ಲಿ ಕೆಳಗಡೆ ಅಂತ ತೋರಿಸೋಣ ಹೆಂಗೆ ಕಾಣಿಸುತ್ತೆ ಅಂತ. ಓಕೆ, ಈ ಕಡೆ ತೋರಿಸ್ತೀನಿ. ವಾವ್, ಸಾಲಿಡ್ ಹಾಕಂತಿದೆ ಎಲ್ಲಿ. ಲೊಕೇಶನ್ನು ಚಿಂದಿ ಚಿತ್ರನ ಬನ್ನಿ ಮಸಾಲ ಗುರು. ಓಕೆ ನೋಡಿ, ಸುತ್ತ ತೋರಿಸ್ಬಿಡ್ತೀನಿ ಒಂದ್ಸಲ. ಮೇಲೆ ಲೊಕೇಶನ್ ತೋರಿಸ್ತೀನಿ ನೋಡಿ ಹೆಂಗಿದೆ ಊರು ಅಂತ. ಈ ಊರಲ್ಲಿ ಯಾವುದೇ ಒಂದು ಬಿಲ್ಡಿಂಗ್ನವ್ರು ಬಂದು ಅವರು ಏನಾದ್ರು ಬೇರೆಗೆ ಅವ್ರದ್ದು ಪೈಂಟ್ ಹೊಡೆಯೋದು ಮಾಡಿಸ್ತಾಯಿದ್ರೆ ಅವರು ಬಂದು ನಮ್ಮ ಕೆಲಸ ನೋಡ್ಕೋಬೋದು. ಅವ್ರ ಮನೆ ಕೆಲಸ ಮಾಡ್ತಾಯಿದ್ದರದ್ದು ಕಂಪೇರ್ ಮಾಡ್ಬೋದು, ನಮ್ಮ ಕೆಲಸನ ಕಂಪೇರ್ ಮಾಡ್ಬೋದು. ಅವ್ರಿಗಿಂತ 200% ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಕೆಲಸ. ಅಷ್ಟು ಸಕಲ ಮಾಡಿಕೊಡ್ತೀವಿ.
ನೋಡಿ ಇದೇ ಲೊಕೇಶನ್ನು. ಎಷ್ಟು ಮನೆ ಇದಾವೆ ನೋಡಿ, ಎಲ್ಲ ಡೂಪ್ಲೆಕ್ಸು, ಎಲ್ಲ ಸಿಂಗಲ್ ಮನೆ, ಎಲ್ಲ ಆಸಿಸಿನೇ. ಹಂಚು ಮಧ್ಯದಲ್ಲಿ ಹಂಚಿದೆ, ಆಸಿಸಿನೂ ಇದೆ. ಆಸಿಸಿದೆ, ಹಂಚಿದೆ ನೋಡಿ. ಓನರ್ ಮನೆ ಇದೆ, ಹಂಚಿನ ಮನೆ. ಇದರಲ್ಲಿ ಅಣ್ಣ ತಮ್ಮದಿರು ಇಬ್ಬರಿದ್ದಾರೆ, ಒಬ್ಬರು ಈ ಕಡೆ, ಒಬ್ಬರು ಆ ಕಡೆ. ಒಬ್ಬರು ಈ ಕಡೆ, ಒಬ್ಬರು ಆ ಕಡೆ. ನೋಡಿ ಅಲ್ಲೊಂದು ಮನೆ, ಇಲ್ಲೇ ಇವ್ರ ಮನೆ ಮುಂದೆನೇ ಒಂದು ಕಾಣಿಸುತ್ತೆ, ನಿಮಗೆ ತೋರಿಸ್ತೀನಿ ನೋಡಿ. ಇವ್ರದ್ದು ಹೊಡೆದಿರೋ ಪ್ರೇಮರ್ ನೋಡಿ, ತೋರಿಸ್ತೀನಿ. ಯಾವ್ಯಾವ ರೀತಿ ರೋಲ್ ಗುರ್ತು ಕಾಣಿಸ್ತಿದೆ ನೋಡಿ, ಯಾವ್ಯಾವ ರೀತಿ ರೋಲ್ ಗುರ್ತು ಹೆಂಗೆ ಬೇಕು ಹಂಗೆ ಹೊಡೆದಿದ್ದಾರೆ, ಕಾಣಿಸ್ತಿದೆ ಇಲ್ಲಿ ನೋಡಿ. ಈ ಥರ ಕೆಲಸ ಮಾಡಬಾರ್ದು ಯಾವತ್ತೂ. ರೋಲ್ ಗುರ್ತು ಇಲ್ದಂಗೆ ಕೆಲಸ ಮಾಡ್ತಾರೆ ನೋಡಿ, ಪ್ರೈಮರ್ ಹೊಡಿತಾರಲ್ಲ, ಅದು ಕ್ಲಿಯರಿಟಿ ಪ್ರೈಮರ್ ಅಂದರೆ ನೋಡಿ. ಈ ಥರ ಎಲ್ಲ ಕೆಲಸ ಎಲ್ಲ ಮಾಡಬಾರ್ದು ನೋಡಿ. ಎಲ್ಲ ಇದ್ರದ್ದು ಹಿಂದ್ಗಡೆ ಭಾಗದ್ದು ಅಲ್ಲೊಂದು ಮನೆ ನಡೀತಿದೆ ನೋಡಿ. ಅವ್ರದ್ದು ಮನೆ ಅಷ್ಟು ಕ್ಲಿಯರಿಟಿ ಕಾಣಿಸ್ತಿಲ್ಲ, ಅವರು ಸೇಮ್ ಅದೇ ಥರನೇ ಪ್ರೇಮರ್ ಮಾಡಿಸ್ತಾ ಇರೋದು. ಎಲ್ಲ ರೋಲ್ ಗುರ್ತು ಉದ್ದುದ್ದ ತ್ಯಾಪೆ ಹೆಂಗೆ ಬೇಕು ಹಂಗೆ ಹೊಡೆದಿರೋದು, ಗಲೀಜಂಗೆ ಅದು ಯಾವ ಥರ ಹೊಡೆದಿರ್ತಾರೋ ಅದೇ ಥರನೇ ಕಾಣಿಸ್ತಾ ಇರುತ್ತೆ. ಪ್ರೇಮರ್ ಎಲ್ಲ ಆ ಥರ ಹೊಡಿಬಾರ್ದು. ನಾವು ಪ್ರೇಮರ್ ಹೊಡಿಬೇಕಾದ್ರೆ ಒಂದು ಬಿಲ್ಡಿಂಗಿನ ಫೋಟೋ ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ವಿಡಿಯೋ, ಅದನ್ನು ಒಂದು ಸಲ ನೋಡಿ. ಆಲ್ರೆಡಿ ಅದು ಕರ್ಕೇಹಳ್ಳಿ ಅಂತ ಅಲ್ಲಿ ಹಾಕಿದ್ದೀನಿ, ಒಂದು ಲೊಕೇಶನ್ ಕರ್ಕೇಹಳ್ಳಿ ಅಂತ ಹಾಕಿದ್ದೀನಿ ನೋಡಿ. ಆ ಬಿಲ್ಡಿಂಗಿಂದ ಮಾಡಿದ್ದೀನಿ ನೋಡಿ. ಎಲ್ಲ ವಿತ್ ಗ್ರೇ 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 ಗ್ರೇ, ಎಲ್ಲಿ ನೋಡಿದ್ರೆ ಗ್ರೇ. ಇವ್ರ ಮನೆಯೇ ಗ್ರೇ, ಆ ಕಡೆ ನೋಡಿದ್ರೆ ಗ್ರೇ. ಪ್ಲೀಸ್ ನನ್ನನ್ನು ಬೆಳೆಸಿ, ಉಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಸಪೋರ್ಟ್ ಮಾಡಿ. ಇಲ್ಲಿಗೆ ನನ್ನ ವಿಡಿಯೋ ಮುಕ್ತಾಯಗೊಳ್ಳಲಿದೆ. ಥ್ಯಾಂಕ್ ಯು.